ನಮಸ್ಕಾರ ಎಲ್ರಿಗೂ. ನಾನು ಈಗ ನಮ್ಮೂರಲ್ಲಿದ್ದೀನಿ. ಇದು ನಮ್ಮ ಹೊಲ, ಆಟ ಆಡಿ ಬೆಳೆದಂಥ ಜಾಗ. ಇದು ರಾಗಿ ಕಣ. ಇಲ್ಲಿ ಒಂದು ಬಸವೇಶ್ವರನ ದೇವಸ್ಥಾನ ಇದೆ. ಇಲ್ಲಿ ಅವಾಗ ತುಂಬಾ ವರ್ಷಗಳ ನಂತರ ಇಲ್ಲಿ ಜಾತ್ರೆ ಆಗುತ್ತೆ, ಕೊಂಡೋತ್ಸವ ಇಂಥದೆಲ್ಲ ನಡೆಯುತ್ತೆ. ಇದು ನಮ್ಮ ಹೊಲದ ಪಕ್ಕದಲ್ಲಿ ಇರುವಂತ ಒಂದು ದೇವಸ್ಥಾನ ನೋಡಿ. ಇದು ನಮ್ಮೂರು ಇಲ್ಲಿಂದ ಶುರು ಆಗುತ್ತೆ. ಆನೆಗಳು ಇಲ್ಲಿ ತನಕ ಬಂದು ಹೋಗುವಂಥದ್ದು ಉಂಟು. ಸೊ ಹಾಗಾಗಿ ತುಂಬಾ ಅಪಾಯಕಾರಿಯಾದಂಥ ಒಂದು ಊರು. ಇಲ್ಲಿ ಜನಜೀವನ ಸವಾಲಿನ ಜೊತೆ ಬದುಕೋದು ಪ್ರತಿ ದಿವಸ ಇಲ್ಲಿ. ನಾನು ಓದಿರೋಂಥ ಶಾಲೆ ಇದು. ಆವತ್ತಿನ ಕಾಲಕ್ಕೆಲ್ಲ ಈ ಬಿಲ್ಡಿಂಗ್ ಇರಲಿಲ್ಲ. ಇಲ್ಲೊಂದು ಚಿಕ್ಕ ಹೆಂಚಿನ ಮನೆ ಇತ್ತು. ಅದನ್ನು ತೆರವುಗೊಳಿಸಿ ಆ ಜಾಗದಲ್ಲಿ ಈಗ ಹೊಸ ಒಂದು ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಇಲ್ಲಿ ನಾನು 1ರಿಂದ 4ನೇ ತರಗತಿ ತನಕ ಈ ಶಾಲೆಯಲ್ಲಿ ಓದಿದ್ದು. ನಮ್ಮೂರಿನ ಈ ಬೀದಿ ಏನು ನೋಡ್ತಾ ಇದ್ದೀರಿ ನೀವು, ಇದು ಮುಂಚೆ ಎಲ್ಲ ಈ ಥರ ಇರಲಿಲ್ಲ. ಆವಾಗ ಎಲ್ಲ ಮಳೆ ಬಂದರೆ ಪೂರ್ತಿ ಬೀದಿ ಉದ್ದಕ್ಕೂ ಕೆಸರು ಇರ್ತಿತ್ತು. ಆಮೇಲೆ ಈ ಮನೆಗಳು ಕೂಡ ಈ ರೀತಿ ಇರಲಿಲ್ಲ, ಎಲ್ಲ ಹೆಂಚಿನ ಮನೆಗಳಿದ್ವು. ಸೊ ಈಗ ಎಲ್ಲ ಸಿಮೆಂಟ್ ರಸ್ತೆಗಳಾದಮೇಲೆ ಊರು ಬೇರೆ ಥರ ಕಾಣಿಸ್ತಾ ಇದೆ. जय जय राम जय जय राम जय जय सीताराम जय जय राम जय जय. ಇದು ನಮ್ಮೂರಿನ ರಾಮ ಮಂದಿರ. ನಾವು ಚಿಕ್ಕ ಹುಡುಗರಿದ್ದಾಗ ಇಲ್ಲಿ ಭಜನೆ ಗಿಜನೆ ಎಲ್ಲ ಮಾಡ್ತಿದ್ದೋ ನಮ್ಮ ಅಪ್ಪನ ಜೊತೆ ಬಂದು. ಧನುರ್ಮಾಸ ತಿಂಗಳಲ್ಲಿ ನಮ್ಮೊಳಗಡೆ ಭಕ್ತಿ ರಸ ಏನಾದರೂ ಉಟ್ಕೊಂಡಿದ್ರೆ ಇಲ್ಲಿಂದನೇ ಶುರು ಆಗಿರೋದು. ಕೆಬ್ರೆ ನಮ್ಮೂರಿನ ಎಂಟ್ರಿ ಇದು. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಇವತ್ತು ನಮ್ಮೂರಲ್ಲಿ ಒಂದು ಜಾತ್ರೆ ಇದೆ. ಸಂಕ್ರಾಂತಿ ಹಬ್ಬದ ಮರುದಿವಸ ಇಲ್ಲಿ ದಂಡಿನ ಚೆನ್ನಮ್ಮನ ಜಾತ್ರೆ ಅಂತ ಮಾಡ್ತಾರೆ. ನಮ್ಮೂರಿನ ಗ್ರಾಮ ದೇವತೆಗಳಾದಂಥ ಗೋವಿನಕಲ್ಲು ಆಂಜನೇಯ ಸ್ವಾಮಿ, ಆಮೇಲೆ ಬಸವೇಶ್ವರ ಮತ್ತು ದಂಡಿನ ಚೆನ್ನಮ್ಮ, ಈ ದೇವರುಗಳು ಪಾಲ್ಗೊಳ್ಳುವಂಥದ್ದು ಈ ಜಾತ್ರೆ. ಈ ಜಾತ್ರೆ ಸುಮಾರು ವರ್ಷಗಳ ಬಳಿಕ ನಾನು ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೀನಿ.
ನಿಮ್ಮ ಹೆಸರೇನೇನು? ನಾಗರಾಜು. ನೀವು ಯಾವ ಊರವರು? ಎಷ್ಟು ವಯಸ್ಸು ಇವಾಗ ನಿಮಗೆ? ಜಾಸ್ತಿ ಇದೆ. ಮಧ್ಯದಲ್ಲಿ ಒಂದು 10 ವರ್ಷ ಎಣಿಸ್ಕೊಂಡು ಬಿಟ್ಬಿಟ್ಟಿದ್ದೀರಿ, ಅದಕ್ಕೆ ಲೆಕ್ಕ ಸಿಗಲಿಲ್ಲ ನಿಮಗೆ. ನಮ್ಮೂರು ಅಂದ ತಕ್ಷಣ ನನಗೆ ನೆನಪಾಗೋದು ನನ್ನ ಬಾಲ್ಯಕಾಲದ ದಿನಗಳಲ್ಲಿ ನಾವು ಆಡಿದಂಥ ಆಟಗಳು ಮತ್ತು ನಾವು ಪಟ್ಟಂಥ ಖುಷಿ, ಇದು ನೆನಪಾಗುತ್ತೆ. ಅದರಲ್ಲೂ ಮಳೆಗಾಲ ಬಂತು ಅಂದರೆ ಇಲ್ಲಿ ನಮ್ಮೂರಲ್ಲೇ ಒಂದು ಹಳ್ಳ ಇದೆ. ಹಳ್ಳ ಅಂದರೆ ಒಂದು ಪುಟ್ಟ ತೊರೆ, ಕಾಡಿಂದ ನೀರು ಹರ್ಕೊಂಡು ಬರೋವಂಥದ್ದು. ಅದನ್ನು ಹತ್ತಿಮರದ ದಿಣ್ಣೆ ಅಂತ ನಾವು ಕರಿತೀವಿ. ಅಲ್ಲಿ ಹೋಗ್ಬಿಟ್ಟು ಮಣ್ಣು ಕಿತ್ಕೊಬಂದು ಆ ಮಣ್ಣಿಂದ ಗಣೇಶನ ಮಾಡೋದು, ಮತ್ತು ಬೇರೆ ಬೇರೆ ಚಕ್ರ ಮತ್ತು ಬಂಡಿಗಳು ಮಾಡೋದು, ಇಂಥದ್ದೆಲ್ಲ ಮಾಡಿಕೊಂಡು ನಾವು ಖುಷಿ ಪಡ್ತಿದ್ವಿ. ಆಮೇಲೆ ಪ್ರತಿ ವರ್ಷ ನಮ್ಮೂರಲ್ಲಿ ವಿಜಯದಶಮಿ ದಿವಸ ಮಹಾನವಮಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಬನ್ನಿ ಮರದ ಹತ್ರ ದೇವ್ರು ಹೋಗುತ್ತೆ, ಮತ್ತು ಅಲ್ಲಿ ಪೂಜೆ ಎಲ್ಲ ಮಾಡಿದ ಮೇಲೆ ಇಡೀ ರಾತ್ರಿ ಊರೆಲ್ಲ ಮೆರವಣಿಗೆ ಇರುತ್ತೆ. ನಾವು ಸಹ ಚಿಕ್ಕ ಚಿಕ್ಕ ಹುಡುಗರುಗಳೆಲ್ಲ ಸೇರಿಕೊಂಡು ಒಂದು ಹಬ್ಬ ಆಚರಣೆ ಮಾಡುವಂಥದ್ದು ಮಾಡ್ತಿದ್ವಿ. ಚಿಕ್ಕದೊಂದು ಬನ್ನಿ ಮರದ ಥರ ಮಾಡಿಕೊಂಡು ಅಲ್ಲಿ ನಮ್ಮ ದೇವ್ರುಗಳು ಅನ್ನೋ ಥರ ನಾವೇನೇನೋ ಮಾಡಿಕೊಂಡು ಅಲ್ಲೆಲ್ಲ ತೊಗೊಂಡೋಗಿ ಮಾಡ್ತಿದ್ವಿ. ಅಂದರೆ ಹಿರಿಯರನ್ನು ಅನುಸರಿಸುವಂಥ ಒಂದು ವಿಧಾನ ನಾವು ಮಾಡ್ತಿದ್ವಿ. ಸೊ ಅದು ಈ ಊರಿಗೆ ಬಂದಾಗ ನನ್ನ ಬಾಲ್ಯಕಾಲದ ದಿನಗಳು ನೆನಪಾದಾಗ ನನಗೆ ಕಾಡುತ್ತೆ. ಇದು ಹರಳುಕಾಯಿ. ಇದರಲ್ಲಿ ಏನು ಅಂದರೆ ತಲೆಗೆ ಎಣ್ಣೆ ಹಾಕ್ತೀವಲ್ಲ, ಹರಳೆಣ್ಣೆ ಅಂತ, ಅದನ್ನು ತಯಾರು ಮಾಡುವಂಥದ್ದು. ಇದನ್ನು ಔಡಲ ಅಂತ ಕೂಡ ಕರೀತಾರೆ ಕೆಲವರು. ಮತ್ತು ಆಗೆಲ್ಲ ವ್ಯವಸಾಯ ಬಿಟ್ಟು ಬೇರೆ ಏನೂ ನಮಗೆ ಗೊತ್ತಿರಲಿಲ್ಲ. ನಮ್ಮ ತಂದೆ ತಾಯಿಗೆ ರೇಷ್ಮೆ ಬೆಳೀತಿದ್ರು. ಅವರೆಕಾಯಿ, ರಾಗಿ, ಈ ಥರದ್ದು ಬೆಳೆಗಳನ್ನ, ಮತ್ತು ಕಡಲೆಕಾಯಿ ಇದನ್ನು ಬೆಳೀತಿದ್ರು. ಆಮೇಲೆ ಸ್ವಲ್ಪ ಒಂಚೂರು ನೀರಾವರಿ ಭೂಮಿ ಇತ್ತು ನಮ್ಮದು. ಅಲ್ಲೊಂದು ಬಾವಿ ಇದೆ, ಇಲ್ಲೇ ಮುಂದೆಗಡೆ ಇದೆ. ಅಲ್ಲಿ ನಾವು ರೇಷ್ಮೆ ಮತ್ತು ಬೇರೆ ಬೇರೆ ಥರ ಬಾಳೆ ಈ ಥರ ಎಲ್ಲ ವ್ಯವಸಾಯ ಮಾಡ್ತಿದ್ವಿ. ಸೊ ಈಗೆಲ್ಲ ಏನಾಗಿದೆ, ನಾವು ಊರು ಬಿಟ್ಟು ಬೆಂಗಳೂರು ಪಾಲಾದಮೇಲೆ ಊರಿನ ಸಂಪರ್ಕ ತೀರಾ ಕಡಿಮೆ. ಯಾವಾಗಲೂ ಒಂದೊಂದು ಸಲ ಯುಗಾದಿ ಹಬ್ಬಕ್ಕೋ ಇಲ್ಲ ಮಾರ್ನಮಿ ಹಬ್ಬಕ್ಕೋ ಬರೋವಂಥದ್ದು ಮಾತ್ರ ಉಳ್ಕೊಂಡಿದೆ. ಸೊ ಎಲ್ಲೇ ಇದ್ದರೂ ಕೂಡ ನನ್ನ ಬದುಕಿನ ರೆಂಬೆ ಕೊಂಬೆಗಳು ಎಲ್ಲೇ ಚಾಚ್ಕೊಂಡಿದ್ರು ನನ್ನ ಬದುಕಿನ ಬೇರು ಇರೋದು ನಮ್ಮೂರಲ್ಲೇ.
ತಮಗೆಲ್ಲ ಧನ್ಯವಾದ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.